ಓಕೆ, ನಮಗೆ ಮೀಟ್ ಆಗಿ ಒಬ್ರು ಫ್ರೆಂಡ್ ಬಂದಿದ್ದಾರೆ. ಹಿ ಇಸ್ ನಾವು 6 years. ಮಮ್ಮಿ ಡ್ಯಾಡಿಗೆ ಏನು ಟೆನ್ಷನ್ ಅಂದರೆ, ಸರ್ ಇವನಿಗೆ ಕೂದಲೇ ಬರ್ತಾ ಇಲ್ಲ, ಕೂದಲು ಗ್ರೋತೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳಿದೆ ಅವರಿಗೆ, ಹುಟ್ಟಿದಾಗ್ಲಿಂದಾನು ಇಷ್ಟೇ ಹೇರಿತ್ತಾ ಅಂತ ಕೇಳಿದ್ರೆ, ಇಲ್ಲ ಸರ್ ಹುಟ್ಟಿದಾಗ್ಲಿಂದ ಕೂದಲಿತ್ತು, ನಾವು ಶೇವ್ ಮಾಡಿದ್ದೀವಿ ಅಂದರು. ಎಷ್ಟು ಸಲ ಶೇವ್ ಮಾಡಿದ್ದೀರಾ ಅಂದರೆ 10 ರಿಂದ 12 ಸಲ ಶೇವ್ ಮಾಡಿದ್ದಾರೆ. ಡ್ಯಾಡಿ ಎವ್ರಿ ಮಂತ್ 30ನೇ ತಾರೀಕಿಗೆ ಬಂದು ಬ್ಲೇಡ್ ತೊಗೊಂಡು ಶೇವಿಂಗ್ ಕ್ರೀಮ್ ಹಚ್ಚಿ ಸರ್ 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 ಅಂತ ಹೊಡೆದ್ಬಿಡ್ತಾರೆ. ಆಮೇಲೆ ವೇಟ್ ಮಾಡ್ತಾ ಕೂರ್ತಾರೆ, ಕೂದಲು ಬಂತಾ ಅಂತ. ಕೂದಲು ಬಂದ ತಕ್ಷಣ ಮತ್ತೆ ಬ್ಲೇಡ್ ತೊಗೊಂಡ್ಬಂದು ಸರ 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 ಅಂತ ಹೊಡೆದ್ಬಿಡ್ತಾರೆ, ಮತ್ತೆ ಕೂದಲು ಬಂತಾ ಅಂತ ವೇಟ್ ಮಾಡ್ತಾ ಇರ್ತಾರೆ. ಕೂದಲು ಎಲ್ಲಿಂದ ಬರುತ್ತೆ? ಇದು ಇಟ್ಸ್ ಅ ಬಿಗ್ಗೆಸ್ಟ್ ಮಿತ್ ಅಂಡ್ ಮಿಸ್ಕನ್ಸೆಪ್ಷನ್ ದಟ್ ಇಫ್ ಯು ಶೇವ್ head multiple times, hair growth will be thick, dense and long and like Ranveer Singh. ಆಗೋದಿಲ್ಲಪ್ಪ, ಅವನಿಗೆ ಬಿಟ್ರೇ ಕೂದಲು ಬರುತ್ತೆ. ನ್ಯಾಚುರಲ್ ಆಗಿ ಜೆನೆಟಿಕ್ಸ್ ಏನು ಕೂದಲಿದೆಯೋ ಮಮ್ಮಿ ಡ್ಯಾಡಿದು, ಗ್ರ್ಯಾಂಡ್ ಪೇರೆಂಟ್ಸ್, ಆ ಕೂದಲು ಬರುತ್ತೆ. ಬಟ್ ಪದೇ ಪದೇ ಶೇವ್ ಮಾಡಿದ್ರೆ ಕೂದಲು ಬರಲ್ಲ. ನಿಮ್ಮದು ಟೈಮ್ ವೇಸ್ಟ್ ಆಗುತ್ತೆ, ನಿಮ್ಮದು ಸುಮ್ಮನೆ ಬ್ಲೇಡ್ ವೇಸ್ಟ್ ಆಗುತ್ತೆ, ಪಾಪ ಅವನಿಗೆ ಟಾರ್ಚರ್ ಆಗುತ್ತೆ ಅಲ್ಲೇನಪ್ಪ. ಸೊ ದಯವಿಟ್ಟು ಅದು ಮಾಡಬೇಡಿ. ಸೈಂಟಿಫಿಕ್ ಏನು ಬೇಸಿಸ್ ಇಲ್ಲ. ತಲೆ ಶೇವ್ ಮಾಡಿದ್ರೆ ಕೂದಲು ಬರುತ್ತೆ ಅಂತ ಎಲ್ಲ ಸುಳ್ಳು. ಹಂಗಿದ್ರೆ ಬಾಲ್ಡ್ನೆಸ್ಸೇ ಇರ್ತಿರ್ಲಿಲ್ಲ ಪ್ರಪಂಚದಲ್ಲಿ, ಯಾರು ಬಾಲ್ಡ್ ಇರ್ತಿರ್ಲಿಲ್ಲ. ಶೇವ್ ಮಾಡಿದ ತಕ್ಷಣ ದೊಡ್ಡ ಜಂಗಲೇ ಬಂದ್ಬಿಡುತ್ತೆ ತಲೆ ಮೇಲೆ ಅಲ್ವಾ. ಸೊ ಡೋಂಟ್ ಡೂ ದ್ಯಾಟ್, ಇಟ್ಸ್ ಅ ಮಿತ್. ಲೆಟ್ ದ ಹೇರ್ ಗ್ರೋ ನ್ಯಾಚುರಲಿ. ಇಫ್ ದೇರ್ ಈಸ್ ಎನಿ ಸ್ಕಿನ್ ಪ್ರಾಬ್ಲಮ್, ಟೇಕ್ ಸಜೆಷನ್ ಫ್ರಮ್ ಯುವರ್ ಡಾಕ್ಟರ್. ಹೈ ಫೈ.